ಎಲ್ಲರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 102ನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಈ ಸೆಕೆಂಡ್ ಪ್ರೋಮೋ ನೋಡಿದಾಗ ಒಂದು ಕ್ಷಣ ನಾನಂತೂ ದಂಗಾಗ್ಬಿಟ್ಟೆ, ಹೆಂಗೆ ಶಾಕ್ ಆಗ್ಬಿಟ್ಟೆ. ಯಾಕೆ ಅಂದರೆ ಈ ಒಂದು ಟಾಸ್ಕಲ್ಲಿ ಆಯಿತಾ, ನಮ್ಮ ಮೋಕ್ಷಿತಾ ಮತ್ತೆ ಭವ್ಯಗೌಡ ಇವರಿಬ್ಬರು ಗೇಮನ್ನು ನೋಡ್ತಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಉಗ್ರ ಮಂಜು ಮತ್ತೆ ಗೌತಮಿಯ ಈ ಜೋಡಿ ಆಟಕ್ಕೆ ಟಕ್ಕರ್ ಕೊಟ್ಟು ಮೊಂಡು ಮುಗಿಸೋದು ಯಾರಪ್ಪ ಅಂತಂದ್ರೆ ಮೋಕ್ಷಿತಾ ಮತ್ತೆ ನಮ್ಮ ಭವ್ಯಗೌಡನ ಫಾಸ್ಟ್ ಇದೆಯಲ್ಲ, ನೀರು ಇತ್ತಿರೋದು ಡ್ರಮ್ಮಿಗೆ ಫಾಸ್ಟು. ನಿಜವಾಗ್ಲೂ ಭವ್ಯಗೌಡ ಹ್ಯಾಟ್ಸ್ ಆಫ್. ಮೋಕ್ಷಿತಾ, ನಿನ್ನನ್ನು ಯಾರ್ಯಾರು ಗೇಮ್ ಆಡಲ್ಲ, ಮೋಕ್ಷಿತಾ ಏನಕ್ಕೂ ಪ್ರಯೋಜನ ಇಲ್ಲ, ಗೇಮ್ ಆಡೋಕ್ಕೆ ಬರಲ್ಲ, ಫಿಸಿಕಲ್ ಗೇಮೇ ಆಡಲ್ಲ, ಮೋಕ್ಷಿತಾ ಮನೆಗೆ ಹೋಗ್ಬೇಕು ಅಂದವರಿಗೆ ಆಯಿತಾ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ. ಯಾಕೆ ಅಂದರೆ ಮೋಕ್ಷಿತಾ ಇವತ್ತೇನು ಪ್ಲೇ ಮಾಡ್ತಾ ಇದ್ದಾರಲ್ಲ ಗೇಮು, ಅದು ಸಾಧಾರಣ ವಿಷಯ ಅಲ್ಲ. ಅವರಿಗೆ ಆಯಿತಾ ಈ ಬ್ರೀತಿಂಗ್ ಇದೆಯಲ್ಲ, ಪ್ರಾಕ್ಟೀಸ್ ಇರಬೇಕು ಬ್ರೀತ್ ತಗೊಳೋದು. ಅಂದರೆ ಈ ಥರ ಅಡ್ಡ ಮಲ್ಕೊಂಡು ಆಯಿತಾ ಆ ನೀರೊಳಗಡೆ ಆ ಒಂದು ಬಾಕ್ಸಲ್ಲಿ ಮಲ್ಕೊಂಡು ಬ್ರೀತ್ ತಗೊಳೋದಿದೆಯಲ್ಲ, ಅದು ಎಷ್ಟು ತುಂಬ ಕಷ್ಟ ಅನ್ನೋದು ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಅದು ಯೋಗ ಮಾಡಿದವರಿಗೆ ಮಾತ್ರ ಸಾಧ್ಯ ಆಗೋದು, ಇಲ್ಲ ಅಂತಂದರೆ ನಿಜವಾಗ್ಲೂ ಆಗದೇ ಇಲ್ಲ. ತುಂಬ ಟಫ್ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಅವ್ರು ಏನೊಂದು ಗೇಮ್ ಕೊಟ್ಟಿದ್ದಾರೆ, ನೀರಿನಲ್ಲಿ ಮೀನಾದ್ರೆ ಫೈನಲ್ಗೆ ಹೋಗೋದು ಗೋವಿಂದ ಅಂತ. ಅದೇ ರೀತಿ ಈ ನೀರಲ್ಲಿ ಮೀನಾಗೋದು ಯಾರಪ್ಪ ಅಂತಂದ್ರೆ ಉಗ್ರ ಮಂಜು ಮತ್ತೆ ಗೌತಮಿ ಅವರು ಈ ಗೇಮಲ್ಲಿ ಸೋತಿದ್ದಾರೆ. ಅನ್ನೋದಕ್ಕಿಂತ ನಾನು ಏನು ಹೇಳ್ತೀನಿ ಗೊತ್ತಾ, ನಮ್ಮ ಭವ್ಯಗೌಡ ಮತ್ತೆ ಮೋಕ್ಷಿತಾ ಉಗ್ರ ಮಂಜು ಗೌತಮಿಯ ಹುಚ್ಚು ಬಿಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರಿಗೂ ಆಯಿತಾ ಟಕ್ಕರ್ ಕೊಟ್ಟು ಗೇಮ್ ಆಡಿದ್ದಾರೆ. ಇವತ್ತು ಈ ಪ್ರೋಮೋ ನೋಡಿದಂತಹ ನಮ್ಮ ಜನತೆ ಏನಂತಿದ್ದಾರೆ ಗೊತ್ತಾ, ಭವ್ಯಗೌಡ ಮೋಕ್ಷಿತನಿಗೆ ಆಯಿತಾ ಜೈ ಅಂತ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಪ್ರೋಮೋ ಆಯಿತಾ ಎಷ್ಟು ಹೈಲೈಟ್ ಆಗ್ತಾ ಇದೆ ಅಂದರೆ, ನ್ಯೂಸ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮೂರಲ್ಲೂ ಕೂಡ ಅಷ್ಟು ಹೈಪ್ ತಗೊಳ್ತಾ ಇದೆ ಇದೊಂದು ಪ್ರೋಮೋ. ಈ ಪ್ರೋಮೋ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳೋದೇನು ಗೊತ್ತಾ, ಇಲ್ಲಿ ಆಯಿತಾ ಮೋಕ್ಷಿತಾ ಮತ್ತೆ ಭವ್ಯಗೌಡ ಇವರ ಇಬ್ಬರ ಒಂದು ಕಾಂಬಿನೇಷನ್ ಏನಿದೆ, ಇವರಿಬ್ಬರ ಒಂದು ಆಟ ಏನಿದೆ, ಅದು ನಿಜವಾಗ್ಲೂ ಕೂಡ ಇವತ್ತು ಆಯಿತಾ ನೋಡೋರ ಕಣ್ಣಿಗೆ ತಂಪು. ನೋಡೋರು ಆಯಿತಾ ಯಾವಾಗಪ್ಪ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ, 9:30 ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ರೀತಿ ಇದೆ ಈ ಪ್ರೋಮೋ. ಯಾಕೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಆಯಿತಾ ಈ ಒಂದು ಆಯಿತಾ ಗೇಮ್ ಏನಿದೆ, ಇದು ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಗೇಮ್ ಅಂತಲೇ ಹೇಳ್ಬೋದು. ಈ ಗೇಮನ್ನು ಇಬ್ಬರು ಹುಡುಗಿದಿರು ಆಡಿ ವಿನ್ ಆಗ್ತಾರೆ ಅಂದರೆ ಅದು ಹೆಣ್ಮಕ್ಳಿಗಿರುವ ತಾಕತ್ತು. ಅದಕ್ಕೆ ನಾನು ಯಾವಾಗಲೂ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಯಾಕೆ ಹೇಳ್ತೀನಿ ಅಂದರೆ, ಹೆಣ್ಣುಮಕ್ಳು ಒಂದು ಸರಿ ಆಯ್ತಾ ಪಣ ತೊಟ್ಟರೆ, ಒಂದು ಸರಿ ಶಬ್ದ ಮಾಡಿದರೆ ಗೆದ್ದು ತೋರಿಸ್ತೀವಿ ಅಂತಾರೆ. ಅದನ್ನ ಇವತ್ತು ನಮ್ಮ ಭವ್ಯಗೌಡ ಮೋಕ್ಷಿತಾ ಮಾಡಿದರೆ. ಭವ್ಯಗೌಡ ಮೋಕ್ಷಿತಾ ಹೆಂಗೆ ಗೊತ್ತಾ, ಇವರಿಬ್ರು ಒಂಥರ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಒಬ್ಬರಿಗೆ ಆಯಿತಾ ಮೋಕ್ಷಿತನಿಗೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಿಧಾನದಿಂದ ಆಯಿತಾ ಗೇಮ್ ಆಡ್ತಾರೆ. ಅದೇ ರೀತಿ ಭವ್ಯಗೌಡ ಹೇಗೆ ಅಂತಂದರೆ ಏನೇ ಆಗಲಿ ಗೇಮು ಅಂತ ಬಂದರೆ ಯಾರಿಗೂ ಎದುರಲ್ಲ, ಮುಂದೆ ನುಗ್ಗೋಗ್ತಾ ಇರ್ತಾರೆ. ಹಾಗಾಗಿ ಮೋಕ್ಷಿತಾ ಭವ್ಯಗೌಡ ಇಬ್ಬರೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಅಂತೀನಿ. ನಿಜವಾಗ್ಲೂ ಇವತ್ತು ಉಗ್ರ ಮಂಜು ಮತ್ತು ಗೌತಮಿ ಗೇಮನ್ನು ಆಡ್ತಿರೋದು ಏನಕ್ಕೆ ಗೊತ್ತಾ, ಅಷ್ಟು ಪೌರುಷವಾಗಿ ಆಡ್ತಿರೋದು ಏನಕ್ಕೆ ಗೊತ್ತಾ, ಸತ್ರು ಕೂಡ ಗೇಮ್ ವಿನ್ ಆಗಬೇಕು ಗೆಳತಿ ಅಂತ ಯಾಕೆ ಉಗ್ರ ಮಂಜು ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ಅವರಿಗೆ ಒಂದು ಈಗೋ ಅಂದರೆ ಏನು ಅಂತಂದರೆ, ನಮ್ಮ ಮೋಕ್ಷಿತಾ ಭವ್ಯಗೌಡನ ಎದುರುಗಡೆ ಸೋಲಕ್ಕೆ ಅವರಿಗೆ ಇಷ್ಟ ಇಲ್ಲ. ಸೋತ್ರೆ ಆಯಿತಾ ಅವರಿಗೆ ಮರ್ಯಾದೆ ಹೋಗುತ್ತೆ. ಸೋತ್ರೆ ಹೆಂಗಾಗುತ್ತೆ ಅಂತಂದರೆ ಅವ್ರದ್ದು ನಾವು ಹೇಗೋ ಮಾಡಿ ಮೋಸದ ಆಟ ಆಡಿ ಕ್ಯಾಪ್ಟನ್ಸಿ ನಾಮಿನೇಷನ್ನಿಂದ ನಾವು ಆಯಿತಾ ಬಚಾವಾಗಿದ್ದು. ಬಟ್ ಈಗ ನಾವು ಇವ್ರ ಎದುರುಗಡೆ ಸೋಲಂಗಾಯ್ತಲ್ಲ ಅಂತೇಳಿ ಅವರಿಗೆ ತುಂಬ ನೋವಾಗುತ್ತೆ. ಅದೊಂಥರ ಅವರಿಗೆ ಮುಖಭಂಗ ಆದಂಗೆ ಆಗುತ್ತೆ, ಅವ್ರ ಈಗೋಗೆ ಹರ್ಟ್ ಆಗುತ್ತೆ. ಹಾಗಾಗಿ ಅವರಿಗಾದಂಥ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ನೋಡುತ್ತಿರುವಂತಹ ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಚೈತ್ರ ಕುಂದಾಪುರ ಅವರು, ಧನ್ರಾಜ್ ಅವರು, ಅವರಿಗೆ
ಶೇಕ್ ಆಗ್ತಾ ಇದೆ. ಈ ಗೇಮ್ ನೋಡಿ ನಮ್ಮ ಹನುಮಂತು ಅವರೆಲ್ಲ ತಲೆ ಕೆಡಿಸ್ಕೊಂತ ಇದ್ರು ನಮ್ಮ ಹನುಮಂತು ಅವರು. ಹನುಮಂತು, ತ್ರಿವಿಕ್ರಮ್, ಧನರಾಜು ಮತ್ತೆ ಚೈತ್ರ ಕುಂದಾಪುರ ಅವರಿಗೆ ನಿಜವಾಗ್ಲೂ ಕೂಡ ಭವ್ಯ ಗೌಡನಿಗೂ ಮೋಕ್ಷಿತನಿಗೂ ಇಷ್ಟೊಂದು ಆಯ್ತಾ ಗೇಮಲ್ಲಿ ಆಯ್ತಾ ಜಿದ್ದಿದೆಯಾ, ಗೇಮ್ ಆಡಬೇಕು ಅನ್ನೋ ಛಲ ಇದೆಯಾ ಅಂತೇಳಿ ಅವರಿಗೇನೆ ಆಯ್ತಾ ನಂಬಕ್ಕಾಗ್ತಾ ಇಲ್ಲ. ಮೋಕ್ಷಿತಂದು ಇವತ್ತು ಗೇಮ್ ಏನಿದೆ ಅದನ್ನ ನೋಡಿದಂಥವ್ರಿಗೆ ತಲೆಕೆಟ್ಟೋಗ್ತಾ ಇದೆ. ಈ ಹುಡುಗಿ ಇಷ್ಟು ಒಳ್ಳೆ ಗೇಮ್ ಆಡುತ್ತಾ ಅಂತೇಳಿ ನೋಡಿದವ್ರು ತಲೆಕೆಟ್ಟುಕೊಂಡು ಅಯ್ಯೋ ಮೋಕ್ಷಿತನಿಗೂ ಸೂಪರ್ ಆಗಿ ಗೇಮ್ ಆಡೋಕೆ ಬರುತ್ತಲ್ಲ ಅಂತೇಳಿ ಶಬಾಷ್ ಹೇಳ್ತಾ ಇದ್ದಾರೆ. ಯಾರ್ಯಾರು ಮೋಕ್ಷಿತನ ಬಗ್ಗೆ ತಪ್ಪಾಗಿ ಮೋಕ್ಷಿತನ ಬಗ್ಗೆ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಒಂದೇ ಹೇಳೋದು, ಮೋಕ್ಷಿತ ಫೈನಲ್ ಸ್ಟೇಜಿಗೆ ಬರಲಿಲ್ಲ ಅಂದರೆ, ಫೈನಲ್ಲಿಗೆ ಬರಲಿಲ್ಲ ಅಂತಂದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಆಯಿತಾ, ನಾನು ರಿವ್ಯೂನೇ ಮಾಡಲ್ಲ. ಮೋಕ್ಷಿತ ಫೈನಲಿಗೆ ಬರಲಿಲ್ಲ ಅಂದರೆ ನಾನು ರಿವ್ಯೂನೇ ಮಾಡಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮೋಕ್ಷಿತ ಹಾನೆಸ್ಟ್ ಆಗಿದ್ದಾಳೆ, ಆನೆಸ್ಟಾಗಿ ಗೇಮ್ ಆಡ್ತಾ ಇದ್ದಾರೆ. ಮೋಕ್ಷಿತನ್ನೇ ನೀವು ಫೈನಲಿಗೆ ತರಲಿಲ್ಲ ಅಂದರೆ ಹಾಗಾದರೆ ಮೋಕ್ಷಿತಗೆ ಅಂತನೂ ಗೌತಮಿ ಬೆಟ್ರಾ? ಮೋಕ್ಷಿತಗಿಂತನೂ ಗೌತಮಿ ಸೂಪರ್ ಆಗಿ ಗೇಮ್ ಮಾಡಿದಾಳ? ಅಟ್ಲೀಸ್ಟ್ ಮೋಕ್ಷಿತ ತನಗನ್ಸಿದ್ದನ್ನು ಹೇಳಿದಾಳೆ, ಎಲ್ಲಿ ನಿಲ್ಬೇಕು ಅಲ್ಲಿ ನಿಂತಿದ್ದಾಳೆ, ಮಾತಿನ ಮೇಲೆ ನಿಂತಿದ್ದಾಳೆ, ಸ್ವಾಭಿಮಾನದಲ್ಲಿ ಬಿಗ್ ಬಾಸ್ ಮನೇಲಿದ್ದಾಳೆ. ಹಾಗಾಗಿ ಯಾರ್ಯಾರು ಮೋಕ್ಷಿತನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಮೋಕ್ಷಿತನ್ನ ಕಳಿಸ್ತಾರೆ, ಸ್ಯಾಟರ್ಡೆ ಎಪಿಸೋಡ್ ಎಲಿಮಿನೇಟ್ ಆಗ್ತಾರೆ, ಮಿಡ್ ನೈಟ್ ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ, ಅಷ್ಟು ನೆಗೆಟಿವ್ ಮಾಡಬೇಡಿ. ನೀವು ನೆಗೆಟಿವ್ ಮಾಡ್ದಂಗೆ ಮೋಕ್ಷಿತ ನಿಜವಾಗ್ಲೂ ಫೈನಲಿಗೆ ಬರ್ತಾರೆ. ಮೋಕ್ಷಿತ ಅಷ್ಟೇ ಅಲ್ಲ, ಭವ್ಯ ಗೌಡ ಕೂಡ ಫೈನಲಿಗೆ ಬರ್ತಾರೆ. ಯಾರ್ಯಾರು ಮೋಕ್ಷಿತ ಮತ್ತು ಭವ್ಯ ಗೌಡ ಫ್ಯಾನ್ಸ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು, ಯಾವುದನ್ನು ನಂಬೇಡಿ, ಓಟ್ ಹಾಕಿ. ನಿಮ್ಮ ಓಟು ತುಂಬ 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 ಮುಖ್ಯ ಈ ಟೈಮಲ್ಲಿ. ದಯವಿಟ್ಟು ಮೋಕ್ಷಿತ ಫ್ಯಾನ್ಸು, ಭವ್ಯ ಗೌಡ ಫ್ಯಾನ್ಸು ಓಟ್ ಹಾಕಿ ಅಂತ ಹೇಳ್ತೀನಿ. ಅದೇ ರೀತಿ ಟಿಕೆಟ್ ಫಿನಾಲೆ ಒಂದು ಟಿಕೆಟನ್ನ ಗೌತಮಿ ವಿನ್ ಆಗಿದ್ದಾರೆ ಅಂತೇಳಿ ಕೆಲವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಯಪ್ಪ, ನಿಮ್ಗೆ ಎಲ್ಲಿಂದ ಬಂತು ನ್ಯೂಸು? ಟಿಕೆಟ್ ಫಿನಾಲೆ ಗೇಮ್ ಮುಗಿದು ಆಗಲೇ ಗೌತಮಿ ವಿನ್ ಆಗಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ ನೀವು? ಸ್ಪ್ರೆಡ್ ಮಾಡಿ, ನೆಗೆಟಿವ್ ಸ್ಪ್ರೆಡ್ ಮಾಡಿ. ಯಾರೋ ಕಮೆಂಟ್ ಮಾಡಿದ್ರು ಆಯ್ತಾ, ಮುಂದಿದೆ ಆಟ, ಮುಂದಿದೆ ಮಾರಿ ಹಬ್ಬ, ಗೌತಮಿ ಟಿಕೆಟ್ ಫಿನಾಲೆ ವಿನ್ ಆಗಿದ್ದಾರೆ ಅಂತ. ನಾನು ಎಲ್ಲರಿಗೂ ಒಂದೇ ಹೇಳೋದು, ಅದು ನಿಮ್ಮ ನೀವು ಏನು ಬೇಕು ನೀವು ಹೇಳ್ಕೊಂತೀರಾ ಆಯ್ತಾ, ಹೇಳ್ಕೊಳ್ಳಿ, ಪರವಾಗಿಲ್ಲ. ನೆಗೆಟಿವ್ ಮಾಡಬೇಕಾ, ಭವ್ಯ ಗೌಡ ನೆಗೆಟಿವ್ ಮಾಡಬೇಕಾ ಮಾಡಿ, ಮೋಕ್ಷಿತನ ನೆಗೆಟಿವ್ ಮಾಡಬೇಕಾ ಮಾಡಿ, ತ್ರಿವಿಕ್ರಮ್ ಅವ್ರು ನೆಗೆಟಿವ್ ಮಾಡಬೇಕಾ ಮಾಡಿ. ತ್ರಿವಿಕ್ರಮ್, ಮೋಕ್ಷಿತ, ಭವ್ಯ ಗೌಡ 3 ಜನ ಕೂಡ ಫೈನಲಲ್ಲಿ ಇರ್ತಾರೆ. ಫೈನಲ್ ಸ್ಟೇಜಲ್ಲಿ ಈ 3 ಜನಕ್ಕೂ ಆಯ್ತಾ ಅರ್ಹತೆ ಇದೆ ಇವ್ರು ಫೈನಲ್ ಸ್ಟೇಜಿಗೆ ಹೋಗೋಕ್ಕೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ತ್ರಿವಿಕ್ರಮ್, ಭವ್ಯ ಗೌಡ, ಮೋಕ್ಷಿತ 3 ಜನ ಆ ಫೈನಲ್ಗೆ ಹೋಗ್ತಾರೆ ಅಂತೀನಿ. ನೀವು ಗೌತಮಿ ಮತ್ತೆ ಉಗ್ರಂ ಮಂಜು ಮಾಡುವ ತಪ್ಪುಗಳು ನಿಮಗೆ ಕಾಣಿಸ್ತಾ ಇಲ್ಲ, ಅವರು ಜೋಡಿಯಾಗಿ ಆಟ ಆಡ್ತಿರೋದು ಕಾಣಿಸ್ತಾ ಇಲ್ಲ. ಭವ್ಯ ಗೌಡ ಮತ್ತೆ ಮೋಕ್ಷಿತನ್ನ ಟಾರ್ಗೆಟ್ ಮಾಡೋದು ಕಾಣಿಸ್ತಾ ಇಲ್ಲ ನಿಮಗೆ ಕಾಣಿಸ್ತಾ ಇರೋದು ಏನಂದ್ರೆ ಆಯ್ತಾ, ಭವ್ಯ ಗೌಡ ಮೋಕ್ಷಿತನ್ನ ಹೇಗಾದ್ರೂ ಮಾಡಿ ಆಯ್ತಾ ಟಾರ್ಗೆಟ್ ಮಾಡಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂತ ನೀವು ಯಾರ್ಯಾರು ನೆಗೆಟಿವ್ ಮಾಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ಒಂದೇ ಒಂದು ಹೇಳೋದು, ಮೋಕ್ಷಿತ, ಭವ್ಯ ಗೌಡ ಫೈನಲ್ ಸ್ಟೇಜಲ್ಲಿ ಇದ್ದೇ ಇರ್ತಾರೆ. ಇವತ್ತಿನ ಪ್ರೋಮೋ ನೋಡಿದವರು ಒಂದೇ ಒಂದು ಮಾತು ಹೇಳ್ತಿದ್ದಾರೆ, ಮೋಕ್ಷಿತ, ಭವ್ಯ ಗೌಡನ ಗೇಮ್ ಏನಿದೆ ಈ ಗೇಮಿನ ಮುಂದೆ ಉಗ್ರಂ ಮಂಜು ಏನು ಗೇಮ್ ಆಡ್ತಾ ಇದ್ದಾರೆ ಅದು ಏನೂ ಅಲ್ಲ ಅಂತಿದ್ದಾರೆ. ಯಾಕೆಂದರೆ ಉಗ್ರಂ ಮಂಜು ಜಿದ್ದಿಗೆ ಬಿದ್ದಿದ್ದಾರೆ, ದ್ವೇಷಕ್ಕೆ ಬಿದ್ದಿದ್ದಾರೆ, ಹೆಣ್ಮಕ್ಳ ಎದುರುಗಡೆ ಸೋಲಬಾರ್ದು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ. ಆದರೆ ಭವ್ಯ ಗೌಡ, ಮೋಕ್ಷಿತ ಜಿದ್ದಿಗೆ ಬಿದ್ದಿಲ್ಲ, ಅವರು ಪ್ರಾಮಾಣಿಕವಾಗಿ ಗೇಮ್ ಆಡ್ತಾ ಇದ್ದಾರೆ. ಸ್ವಂತ ಶ್ರಮದಿಂದ ಇಲ್ಲಿ ತನಕ ಬಂದಿದ್ದಾರೆ, ಸ್ವಂತ ಶ್ರಮದಿಂದ ಈ ಗೇಮ್ ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ವಿನ್ ಆಗೇ ಆಗ್ತಾರೆ, ಫೈನಲಿಗೆ ಬಂದೇ ಬರ್ತಾರೆ ಅಂತೀನಿ. ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.